ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಅಲ್ಲಿ ಗೂಂಡಾಗಾರಿಕೆ ಹೌದು, ಸಿಕ್ಕಾಪಟ್ಟೆ. ಯಾವ ರೀತಿ ಮಾಡ್ರುಗಳು ಹೌದು. ಅಲ್ಲಿದ್ದಾಗ ಓಟನ್ ಬೂತೆ ಹೊತ್ಕೋಯ್ತಾ ಇದ್ರು, ಕೇಳೋರಿಲ್ಲ ಕೇಳೋರಿಲ್ಲ. ಅದೇ ಆಗಿದ್ದಾಗ ಯೋಗಿ ತರನೇ ಇರ್ಬೇಕು ಅಂತ ತುಂಬಾ ಜನ ಹೇಳ್ತಾರೆ. ಈಗ ಕೇಳ್ತಾವ್ರೆ, ಏನ್ ಹೇಳ್ತೀರಾ? ಆ ತರ ಇದ್ರೆ ಆಯ್ತದ? ಈ ದೇಶದಲ್ಲಿ ನೀವು ಯೋಚನೆ ಮಾಡಿ, ಜನಕ್ಕೆ ಹಿಂಸಾಚಾರ ಮಾಡಿದ್ರೆ ಈ ದೇಶ ಮತ್ತೆ ಹೆಂಗ್ ಕಂಟ್ರೋಲ್ ತಗೊಬರ್ತೀರಣ ಅಂತ ರಾಜ್ಯಗಳನ್ನ? ಇವಾಗ ಅದೇ ಸರ್, ನಮ್ಮ ರಾಜ್ಯ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಸಂವಿಧಾನ ಉಳಿಕೆಲ್ಲದೆ, ದೊಡ್ಡ ದೊಡ್ಡ ನಾಯಕರುಗಳವರೆ. ಹೇಳ್ದಂಗೆ ಸಿದ್ದರಾಮಯ್ಯ ಹೇಳ್ದಂಗೆ ಸಂವಿಧಾನ ಕೈ ಹಾಕಿದ್ರೆ ರಕ್ತಪಾತ ಆಗೋದಂತ ಈ ದೇಶದಲ್ಲಿ ಗ್ಯಾರಂಟಿ. ನೋಡಿ, ಅನಂತ್ ಕುಮಾರ್ ಹೇಳಿಕೆ ಕೊಡ್ತಾರೆ, ದಲಿತರ ನಾಯಿಗಳು ಅಂತಾರೆ. ನಾವು ಬಂದಿರೋದೇ ದೇಶ, ನಾವು 400 ಸೀಟ್ ಗೆದ್ಬಿಟ್ರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಾರೆ. ಈ ಥರ ಹೇಳಿಕೆ ಕೊಟ್ಟು ಜನಗಳು ನಕ್ಕೆಲ್ಲ ಕಿತ್ಕೋತಾರೆ. ದಿನೇ ದಿನೇ ಸಂವಿಧಾನ ಕೊಂಡಿ ಕಟ್ ಮಾಡ್ತಾರೆ, ಜನಗಳು ಅಕ್ಕೆಲ್ಲ ಕಿತ್ಕೋತಾವ್ರೆ, ಎಲ್ಲ ಟೈಟ್ ಮಾಡ್ತಾರೆ. ನೋಡಿದೆ, ಎಲ್ಲ ಗೌರ್ಮೆಂಟ್ ಜಾಬ್ ಎಲ್ಲ ಪ್ರೈವೇಟ್ ಮಾಡಿದ್ರು. ಯಾಕಂದರೆ ಪ್ರೈವೇಟ್ ಆದರೆ ಕೆಲಸ ಮಾಡೋದು ಮಾಡಲಿಲ್ಲ ಎದ್ದೋಗಂತಾರೆ. ಇದು ಗೌರ್ಮೆಂಟ್ ಕೆಲಸ ಆದರೆ ಸಾರ್ವಜನಿಕರು ಇರ್ತದೆ, ನಾವೆಲ್ಲ ಕೇಳ್ಬೋದು. ಹೇಳ್ತಾ ಹೋದ್ರೆ ಮೋದಿದು. ಇನ್ನೊಂದು, ನೀವು ದಲಿತರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರಿ. ಆಕ್ಚುಲಿ ನಮ್ಮ ದೇಶದ ಪ್ರಥಮ ಪ್ರಜೆ ಅಂದ್ರೆ ರಾಷ್ಟ್ರಪತಿಗಳು. ಲಾಸ್ಟ್ ಟೈಮು ರಾಮನಾಥ್ ಕೋವಿಂದ್